ಈಗ ಪ್ರಜ್ವಲ್ ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಭೂಗತವಾಗಿ ಹೋಗಿದ್ದಾರೆ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹಾಗಿದ್ದಾಗ ಪ್ರಜ್ವಲ್ ರೇವಣ್ಣ ಎಲ್ಲಿ? ಈ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಸೊ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. 2 ವಾರದ ಮಟ್ಟಿಗೆ ಜರ್ಮನಿಗೆ ಪ್ರಜ್ವಲ್ ಹೋಗಿತ್ತು. ಸೊ SIT ವಿಚಾರಣೆಗೂ ಕೂಡ ವಾರದ ಕಾಲಾವಕಾಶವನ್ನ ಪ್ರಜ್ವಲ್ ಕೇಳಿದ್ರು. ಟ್ವೀಟ್ ಮಾಡಿ ವಿಚಾರಣೆಗೆ ಹಾಜರಾಗುತ್ತೀನಿ ಅಂತ ಪ್ರಜ್ವಲ್ ಹೇಳಿದ್ರು. ಇವತ್ತು ಜರ್ಮನಿಯಿಂದ ವಾಪಸ್ ಆಗಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ. ಸೊ ಟ್ವೀಟ್ ಮಾಡಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ 1 ವಾರದ ಗಡುವನ್ನ ಕೇಳ್ಕೊಂಡು ಹೋಗಿದ್ರು. ಸೊ 2 ವಾರದ ಬಳಿಕ ಬರ್ತೀನಿ ಅಂತ ಕೂಡ ಪ್ರಜ್ವಲ್ ಹೇಳಿದ್ರು. ಟ್ವೀಟ್ ಮಾಡಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ರು. ಇವತ್ತು ಜರ್ಮನಿಯಿಂದ ವಾಪಸ್ ಆಗಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ. ಸೊ ಇನ್ನೂ ಕೂಡ ಭೂಗತರಾಗಿದ್ದಾರೆ. ಎಲ್ಲಿ ಏನು ಎತ್ತ ಅನ್ನುವಂಥ ಮಾಹಿತಿಗಳು ಇನ್ನೂ ಕೂಡ ಹುಡುಕುವಂಥ ಪ್ರಯತ್ನಗಳು ನಡೀತಾ ಇದೆ. ಒಂದು ಕಡೆಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ, ಇನ್ನೊಂದು ಕಡೆಗೆ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ. ಏನಾಗ್ತಾ ಇದೆ ಹಾಗಿದ್ದಾಗ? ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್? ಬರೋದು ಯಾವಾಗ? ಸೊ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನ್ನ ಮನಸ್ಸು ಸರಿ ಇಲ್ಲ, ಜರ್ಮನಿಗೆ ಹೋಗ್ತಾ ಇದ್ದೀನಿ. 1-2 ವಾರ ಬಿಟ್ಟು ಜರ್ಮನಿಯಿಂದ ವಾಪಸ್ ಬರ್ತೀನಿ. ಏಪ್ರಿಲ್ 26ರಂದು ತಾಯಿಗೆ ಹೇಳಿ ಹೋಗಿದ್ದು ಪ್ರಜ್ವಲ್. ಅಲ್ಲಿಂದ ಇಲ್ಲಿಯವರೆಗೂ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಾ ಪ್ರಜ್ವಲ್? ಅಥವಾ ಸಂಪರ್ಕಕ್ಕೆ ಸಿಕ್ಕರೂ ಕೂಡ ಉಳಿದಂಥವ್ರಿಗೆ ಗೊತ್ತಾಗ್ತಿಲ್ವಾ? ಸೊ ಈಗ ಸದ್ಯಕ್ಕೆ ಏಪ್ರಿಲ್ 26ರಂದು ತಾಯಿಗೆ ಹೇಳಿ ಹೋಗಿದ್ರು, ನನ್ನ ಮನಸ್ಸು ಸರಿ ಇಲ್ಲ, ಜರ್ಮನಿಗೆ ಹೋಗ್ತಾ ಇದ್ದೀನಿ, 1-2 ವಾರ ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳೋಗಿದ್ರಂತೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಾ? ಅಥವಾ ಸಿಕ್ಕರೂ ಕೂಡ ಯಾರು ಹೇಳ್ತಾ ಇಲ್ವಾ ಅಂತ ಪ್ರಶ್ನೆಗಳೀಗ. ಸೊ ಹಾಗಿದ್ದಾಗ ಭೂಗತರಾಗಿರುವಂಥ ಪ್ರಜ್ವಲ್ ಇರೋದಾದ್ರೂ ಎಲ್ಲಿ, ಬರೋದಾದ್ರೂ ಯಾವಾಗ, ಈ ಪ್ರಕರಣ ಏನಾಗುತ್ತೆ ಅನ್ನುವಂತಹ ಎಲ್ಲರಲ್ಲೂ ಕೂಡ ಕುತೂಹಲ ಈಗ ಮನೆ ಮಾಡಿದೆ. ಅದರ ಮುಂದುವರೆದ ಭಾಗ, ಪ್ರಜ್ವಲ್ ಅವರ 2 ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ. ಯಾರಿಗೂ ಕೂಡ ಕರೆಯನ್ನ ಪ್ರಜ್ವಲ್ ರೇವಣ್ಣ ಮಾಡಿಲ್ಲ. ವಿದೇಶದಲ್ಲಿರುವಂತಹ ಪ್ರಜ್ವಲ್ ಸ್ನೇಹಿತರಿಗೂ ಕೂಡ ಮಾಹಿತಿ ಇಲ್ಲ. ರೇವಣ್ಣ ಅವರು ಜೈಲಿಗೆ ಹೋದ ವೇಳೆಯಲ್ಲೂ ಕೂಡ ಮನೆಯವರಿಗೆ ಕರೆ ಮಾಡಿರಲಿಲ್ಲ. ನಿನ್ನೆ ರೇವಣ್ಣ ಅವರು ರಿಲೀಸ್ ಆದ ನಂತರವೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲವಂತೆ. ಹಾಗಿದ್ದಾಗ ಭೂಗತರಾಗಿರುವಂತಹ ಪ್ರಜ್ವಲ್ ಎಲ್ಲಿ ಹೋದ್ರು? ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಯಾಕೆ? ಜರ್ಮನಿಗೆ 1-2 ವಾರ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಜರ್ಮನಿಗೆ ಹೋದಂಥ ಪ್ರಜ್ವಲ್ ಅವರು ವಾಪಸ್ ಇನ್ನೂ ಯಾಕೆ ಬಂದಿಲ್ಲ? ಯಾರ ಸಂಪರ್ಕಕ್ಕೂ ಯಾಕೆ ಸಿಗ್ತಾ ಇಲ್ಲ? ಅವರ ಮನೆಯವರಿಗೂ ಕೂಡ ಫೋನ್ ಮಾಡ್ತಾ ಇಲ್ವಾ? ಅಥವಾ ಅವ್ರ ಮನೆಯವರು ಕೂಡ ಅವ್ರು ಫೋನ್ ಮಾಡ್ತಾ ಇಲ್ವಾ? ಎಲ್ಲವೂ ಕೂಡ ಪ್ಲ್ಯಾನ್ಡ್ ಆಗಿ ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋಗಿದ್ದಾರಾ? ಗೊತ್ತಿಲ್ಲ. ಈಗ ಹಲವು ರೀತಿಯಾದಂಥ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ ಅವರ ಅನುಪಸ್ಥಿತಿ. ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಈಗ ಅವರು. ಸೊ ಹಾಗಾಗಿ ನಾನ್ ಬೇಲೇಬಲ್ ಸೆಕ್ಷನ್ಸ್ಗಳು ಅವ್ರ ಮೇಲಿದೆ. ಬಂದರೆ ಅವರು ಅರೆಸ್ಟ್ ಆಗೋದು ಗ್ಯಾರಂಟಿ. ನನ್ನ ಸಹೋದ್ಯೋಗಿ KP ನಾಗರಾಜ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಈ ವಿಚಾರದಲ್ಲಿ ಈಗ ಬಹು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಇಡೀ ಪ್ರಕರಣ ಆರಂಭವಾಗಿದ್ದೇ ಪ್ರಜ್ವಲ್ ಅವರ ಅಶ್ಲೀಲ ದೃಶ್ಯಗಳು ಇರುವಂತಹ ವಿಡಿಯೋಗಳು ಅಂತ ಹೇಳಲಾಗ್ತಾ ಇರುವಂಥ ಪೆನ್ಡ್ರೈವ್ಗಳ ವಿಚಾರದಿಂದಾಗಿ. ಬಟ್ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿರುವಂಥ ಆರೋಪಿನೇ ಈಗಿಲ್ಲ, ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದಾಗ ಹಲವು ಅನುಮಾನಗಳಿಗೆ ಸಹಜವಾಗಿ ದಾರಿಯನ್ನ ಮಾಡಿಕೊಡುತ್ತೆ. ಈಗ ಎಲ್ಲಿದ್ದಾರೆ? ಭೂಗತರಾಗಿ ಹೋಗಿದ್ದಾರಾ? ಏನು ಗೊತ್ತಾಗ್ತಾ ಇಲ್ಲ. ಕುಟುಂಬಸ್ಥರು ಯಾರ ಸಂಪರ್ಕಕ್ಕೂ ಬರ್ತಾ ಇಲ್ವಾ KP ನಾಗರಾಜ್? ಅರುಣ್, ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಒಂದು ರೀತಿ ಆಶ್ಚರ್ಯವೂ ಕೂಡ ಆಗ್ತಾ ಇರುವಂತಹ ಮಾಹಿತಿಗಳಿದು. ಪ್ರಜ್ವಲ್ ಏನು ಚುನಾವಣೆ ಮುಗಿದ ಸಂಜೆ ತನ್ನ ತಾಯಿಗೆ ಹೇಳಿರುವಂಥದ್ದು ಒಂದೇ ಮಾತು, ನಾನು ಜರ್ಮನಿಗೆ ಹೋಗ್ತಾ ಇದ್ದೇನೆ, 1-2 ವಾರಗಳ ಕಾಲ ಬಿಟ್ಟು ಬರ್ತಾನೆ, ನನ್ನ ಮನಸ್ಥಿತಿ ಸರಿಯಿಲ್ಲ ಅನ್ನುವಂಥದ್ದನ್ನು ಮಾತನ್ನು ಹೇಳಿ ಹೊರಟಂತಹ ಪ್ರಜ್ವಲ್ ಈ ಕ್ಷಣದವರೆಗೂ ಕೂಡ ಅವರ ಕುಟುಂಬ, ತಂದೆ ತಾಯಿ ಇರ್ಬೋದು, ಸಹೋದರ ಇರ್ಬೋದು, ಮತ್ತು ಯಾರಿಗೇ ಆದರೆ ಆಗಲಿ ಕೂಡ ಒಬ್ಬರಿಗೂ ಕೂಡ
ಪ್ರಜ್ವಲ್ ತಾನು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನುವಂಥ ಯಾವ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಒಂದೆರಡು ದಿನಗಳ ನಂತರದಲ್ಲಿ ಸಂಪರ್ಕ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮನೆಯವರು ಮಾಡಿದ್ದಾರೆ. ಆದರೆ ಅವನ ಪ್ರಜ್ವಲ್ನ ಯಾವ ಸಂಪರ್ಕವೂ ಕೂಡ ಇವ್ರು ಯಾರಿಗೂ ಕೂಡ ದಕ್ಕಿಲ್ಲ ಅನ್ನುವಂಥದ್ದು. ಜೊತೆಗೆ ಪ್ರಜ್ವಲ್ಗೆ ವಿದೇಶದಲ್ಲೂ ಕೂಡ ಭಾಳಷ್ಟು ಜನ ಸ್ನೇಹಿತರುಗಳಿದ್ದಾರೆ. ಆ ಸ್ನೇಹಿತರ ಒಂದಿಷ್ಟು ಸಂಪರ್ಕಗಳು ಕೂಡ ಕುಟುಂಬದವರಿಗಿದ್ದಾರೆ. ಹಾಗಾಗಿ ಅವರು ಕೂಡ ಅವರನ್ನು ಸಂಪರ್ಕಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ವಿದೇಶದಲ್ಲಿರುವಂಥ ಸ್ನೇಹಿತರಿಗೂ ಕೂಡ ಪ್ರಜ್ವಲ್ನ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳಿಲ್ಲ ಅನ್ನುವಂಥದ್ದು ಒಂದು ರೀತಿಯಾಗಿ ಅಚ್ಚರಿಯಾದಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಅದಕ್ಕಿಂತಲೂ ಕೂಡ ಬಹಳ ಆಶ್ಚರ್ಯ ಅನ್ನಿಸ್ತಾ ಇರುವಂಥದ್ದು, ಖುದ್ದು ಅವರ ತಂದೆ ಎಚ್.ಡಿ. ರೇವಣ್ಣ ಅವರು ಜೈಲು ಪಾಲಾದ ನಂತರದಲ್ಲೂ ಕೂಡ ಅದರ ಮಾಹಿತಿಯನ್ನು ಪಡೆಯೋದಕ್ಕಾಗಲಿ ಅಥವಾ ಏನಾಯಿತು ಅಂತ ವಿಚಾರಿಸೋದಕ್ಕಾಗಲಿ ಯಾವ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ಯಾವುದೇ ಕಾರಣಕ್ಕೂ ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಸಂಪರ್ಕ ಮಾಡಿಲ್ಲ, ಅಥವಾ ಇಲ್ಲಿ ಸ್ಥಳೀಯವಾಗಿ ಮತ್ತಿನ್ಯಾರನ್ನು ಸಂಪರ್ಕವನ್ನು ಕೂಡ ಮಾಡಿಲ್ಲ. ಕುಟುಂಬಸ್ಥರನ್ನೇ ಸಂಪರ್ಕ ಮಾಡಿಲ್ಲ ಅನ್ನೋದು ಆದರೆ ಇನ್ನು ಸ್ಥಳೀಯರ ವಿಚಾರದಲ್ಲಂತೂ ಖಂಡಿತವಾಗ್ಲೂ ಕೂಡ ಅದನ್ನು ನಿರೀಕ್ಷೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಲ್ಲಿಗೆ ನಾಡಿನ ಜನ ಎಷ್ಟರ ಮಟ್ಟಿಗೆ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಲೆಕ್ಕ ಹಾಕ್ತಾ ಇದ್ದಾರೋ ಅದೇ ರೀತಿಯಾದಂಥ ನಿರೀಕ್ಷೆಯಲ್ಲೂ ಕೂಡ ಅವರ ಮನೆಯವರು ಇದ್ದಂತೆ ಕಾಣ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಒಬ್ಬರು ಕೂಡ ಏನೋ ಅವರ ತಂದೆಯೇ ಜೈಲು ಪಾಲಾದರೂ ಕೂಡ ಪ್ರಜ್ವಲ್ ಫೋನ್ ಮಾಡಿಲ್ಲ ಅನ್ನೋದಾದ್ರೆ ಪ್ರಜ್ವಲ್ ಮಾಡ್ತಾ ಇರುವಂತಹ ಸ್ಟ್ರಾಟಜಿಗಳೇನು ಅಥವಾ ಪ್ರಜ್ವಲ್ ತಲೆಯಲ್ಲಿ ಏನು ಓಡ್ತಾ ಇದೆ ಗ್ರಹಿಕೆಗೂ ಕೂಡ ಇಲ್ಲ. ಅರುಣ್, ಸಾಮಾನ್ಯವಾಗಿ ಮನುಷ್ಯನ ಸೈಕಾಲಜಿ ಹೇಗೆ ಅಂತಂದ್ರೆ, ತಂದೆ ತಾಯಿಗಳ ಸೈಕಾಲಜಿ ಏನಿರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಕೇಳ್ಕೊಳ್ಳೋ ರೀತಿಯಲ್ಲಿ ಯಾರೋ ಏನೋ ಈ ರೀತಿಯಾಗಿ ಸಮಾಜದಲ್ಲಿ ಈ ರೀತಿಯಾದಂಥ ಆರೋಪಗಳನ್ನು, ಅತ್ಯಂತ ಗಂಭೀರವಾಗಿರುವಂಥ ಆರೋಪಗಳನ್ನು ಹೊತ್ಕೊಂಡಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ನೊಂದ್ಕೊಳ್ತಾರೆ. ಅವರಿಗೆ ಒಂದಿಷ್ಟು ಯಾರಾದರೂ ನಿಂತ್ಕೊಳ್ಬೇಕಾಗತ್ತೆ, ಗಟ್ಟಿಯಾಗಿ ಧೈರ್ಯವನ್ನು ಹೇಳಬೇಕಾಗತ್ತೆ ಅನ್ನುವಂಥ ಮಾತುಗಳು ಬರುತ್ತೆ. ಒಂಟಿಯಾಗಿ ಯಾರನ್ನು ಕೂಡ ಕಳುಹಿಸಿ ಕೊಡೋದಿಲ್ಲ. ಸಾಮಾನ್ಯವಾಗಿ ಸೈಕಾಲಜಿ ಹೇಳೋದಾದರೆ ಯಾರನ್ನು ಒಂಟಿಯಾಗಿ ಕಳುಹಿಸಿ ಕೊಡೋದಿಲ್ಲ, ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ, ಜೊತೆಗೆ ಇಟ್ಕೊಳ್ತಾರೆ, ಅವನೇನೋ ಯೋಚನೆ ಮಾಡಿಬಿಡ್ತಾನೆ ಅಂತ ಹೇಳಿ. ಇಲ್ಲಿ ಪ್ರಜ್ವಲ್ ಏಕಾಏಕಿಯಾಗಿ ಒಬ್ಬರೇ ಹೋಗ್ತಾರೆ, ಆ ಕುಟುಂಬದವರು ಸಂಪರ್ಕವನ್ನು ಮಾಡೋದಿಲ್ಲ. ಸೊ ವೆಲ್ ಪ್ಲ್ಯಾನ್ಡ್ ಇದು ಅಂತ ಹೇಳಿ ಅವ್ರು ಹೋಗುವಂಥದ್ದು ಎಲ್ಲಿ ಏನು ಅನ್ನೋದು ಕುಟುಂಬಸ್ಥರಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಅವನು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕುಟುಂಬಸ್ಥರಿಗೆ ಇರಿದೆ. ಹಾಗಾಗಿ ಯಾರು ಟೆನ್ಷನ್ನಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ವಿಚಾರದಲ್ಲಿ. ಕೇಸ್ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲ, ಪ್ರಜ್ವಲ್ ವೈಯಕ್ತಿಕವಾಗಿ ಯಾವ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿದ್ದಾನೆ, ಜೊತೆಗೆ ಪ್ರಜ್ವಲ್ಗೆ ಇಂಥ ಪರಿಸ್ಥಿತಿಗಳಲ್ಲಿ ಪ್ರಜ್ವಲ ಯಾಕಂದರೆ ಕೆಲವ್ರದ್ದು ಇರುತ್ತೆ, ಕೆಲವರು ಒಂಥರದ ವೀಕ್ ಮೈಂಡರ್ ಇರ್ತಾರೆ, ಕೆಲವೊಂದು ವಿಚಾರಗಳನ್ನ ತುಂಬ ಯೋಚನೆ ಮಾಡುವಂಥ ಮನಸ್ಥಿತಿಗಳಿರುತ್ತೆ. ಆದರೆ ಪ್ರಜ್ವಲ್ನ ಮನಸ್ಥಿತಿ ಎಂಥದ್ದು ಅನ್ನುವಂಥದ್ದು ಬಹುಶಃ ಅವರ ಕುಟುಂಬಸ್ಥರಿಗೆ ಗೊತ್ತಿರ್ಬೋದು. ಆ ಹಿನ್ನೆಲೆಯಲ್ಲೇ ಕುಟುಂಬಸ್ಥರಿಗೆ ಟೆನ್ಷನ್ ಇದೆಯೋ ಇಲ್ವೋ, ಬಹುಶಃ ಮಗ ಏನು ಆರಾಮಾಗಿರ್ಬೋದು ಅಥವಾ ಮಗ ಬೇರೆ ಥರದ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಈ ಥರದ ಯೋಚನೆಗಳು ಸಹಜವಾಗಿರುತ್ತೆ. ಆದರೆ ಒಂದಂತೂ ಕ್ಲಾರಿಟಿ ಆಗ್ತಾ ಇರುವಂಥದ್ದು, ಖುದ್ದು ತಂದೆಯೇ ತನ್ನ ವಿಚಾರದ ಹಿನ್ನೆಲೆಯಲ್ಲಿ ಜೈಲು ಪಾಲಾದ್ರೂ ಕೂಡ ಪ್ರಜ್ವಲ್ ಕರೆ ಮಾಡಿಲ್ಲ ಅನ್ನುವಂಥ ಒಂದು ಅಂಶ ಏನಿದೆ ಅದು ಭಾಳ ಒಂದು ರೀತಿಯಾಗಿ ಅಚ್ಚರಿಯನ್ನು ಮೂಡಿಸ್ತಾ ಇರುವಂಥದ್ದು. ಇಷ್ಟರ ಮಟ್ಟಿಗೆ ಪ್ರಜ್ವಲ್ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೊಂಡಿರುವಂಥದ್ದ ಅಥವಾ ನಿಜವಾಗ್ಲೂ ಕೂಡ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳು ನಿಜಕ್ಕೂ ಕೂಡ ಸತ್ಯನ? ಯಾವುದೇ ಹಂತದಲ್ಲೂ ಕೂಡ ಪ್ರಜ್ವಲ್ ಖುದ್ದು ತನ್ನ ತಂದೆ ತಾಯಿಯಾಗ ತಂದೆ ಅಂತೂ 5-6 ದಿನ ಜೈಲಲ್ಲಿದ್ದರು, ತಾಯಿಗಾದರೂ ಸಂಪರ್ಕ ಮಾಡಲಿಲ್ವಾ? ಯಾಕಂದರೆ ಇಂಥೊಂದು ಕಠಿಣವಾದಂಥ ಪರಿಸ್ಥಿತಿ, ಇಡೀ ಕುಟುಂಬಕ್ಕೆ ಭಾಳ ದೊಡ್ಡವಾದಂಥ ಕಠಿಣವಾದಂಥ ಪರಿಸ್ಥಿತಿ. ತನ್ನ ಕಾರಣದಿಂದಲೇ ತನ್ನ ತಂದೆಯೂ ಕೂಡ ಜೈಲ್ ಪಾಲಾಗಿದ್ದಾರೆ ಅನ್ನುವಂಥ ಒಂದು ಗಿಲ್ಟ್ನಲ್ಲಾದರೂ ಫೋನ್ ಮಾಡಿಲ್ಲ ಅನ್ನುವಂಥದ್ದೇ ಈಗಿರುವಂಥ ಆಶ್ಚರ್ಯದ ಪ್ರಶ್ನೆ. ಹಾಗಾಗಿ ಮನೆಯವರು ಕೂಡ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನುವಂತಹ ಅದರ ಹುಡುಕಾಟದಲ್ಲಿ ಮಾಡ್ತಾ ಇರುವುದಂತೂ ಸತ್ಯ. ಜರ್ಮನಿ ಅನ್ನುವಂಥ ವಿಚಾರ ಬರ್ತಾ ಇದೆ ಹೊರತು ಎಲ್ಲಿ ಎಕ್ಸಾಕ್ಟಾಗಿ ಇಂಥದ್ದೇ ಪ್ಲೇಸಲ್ಲಿದ್ದಾನ ಅಥವಾ ಹೇಗಿದ್ದಾರೆ ಪ್ರಜ್ವಲ್ನ ಮನಸ್ಥಿತಿ ಹೇಗಿದೆ ಇದ್ಯಾವುದು ಕೂಡ ಈ ಕ್ಷಣದವರೆಗೂ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ಇದ್ದಂತೆ ಇಲ್ಲ. ಅರುಣ್. ಓಕೆ, ಕೆ.ಪಿ. ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.